ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಕ್ರೋಶಾ ಹಾಕೋಕೆ ಬರಲ್ಲ ಅನ್ನೋರಿಗೆ ಈ ಡಿಸೈನ್ನ ರೆಫರ್ ಮಾಡ್ತಾ ಇದ್ದೀನಿ. ಡಿಸೈನಿಗೆ ನಾನು ರಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು 8 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ನಾನು ಸೂಜಿ ಐಗೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಈ ಡಿಸೈನ್ನ ನಾರ್ಮಲ್ ಎಮ್ಮಿಂಗ್ ನೀಡಲಿಂದಲೂ ಬೇಕಿದ್ರೆ ಹಾಕ್ಬೋದು. ಕ್ರೋಶಾ ಬರೋರಿದ್ರೆ ಕ್ರೋಶಾದಿಂದಲೂ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಈಸಿ ಇದೆ. ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ರಿಂಗ್ ಬೀಡ್ಸ್ ಒಳಗೆ ನಾನು ಥ್ರೆಡ್ನ ಹಾಕಿಬಿಟ್ಟು ಇವಾಗ ನಾನು ಒಂದು ನಾಟ್ ಹಾಕಿರ್ತೀನಿ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ಸೂಜಿನ ಹಾಕ್ತೀನಿ ಥ್ರೆಡ್ ಒಳಗೆ. 8 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ಡು ಸರಿಯಾಗಿ ಕೂರೋ ರೀತಿ ನಾನು ಸರಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೈಟಾಗಿ ಕೂರೋ ಥರನೇ ಥ್ರೆಡ್ನ ಎಳ್ಕೊಳ್ಳಿ. ಎಳ್ಕೊಂಡಾದ್ಮೇಲೆ ಇವಾಗ ನೀಡಲ್ನ ರಿಂಗ್ ಬೀಡ್ಸ್ ಒಳಗೆ ಹಾಕಬೇಕು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಲ್ಲ, ನೋಡಿ ಥ್ರೆಡ್ನ ನಾನು ಫಿಂಗರಲ್ಲಿ ಹಿಡ್ಕೊಂಡಿದ್ದೀನಿ ಅಲ್ಲ, ಅದೇ ರೀತಿ ನೀವು ಕೂಡ ಹಿಡ್ಕೊಂಡು ರಿಂಗ್ ಬೀಡ್ಸ್ ಒಳಗೆ ನೀಡಲ್ನ ಹಾಕಿಬಿಟ್ಟು ಎಳ್ಕೊಳ್ಬೇಕು. ಸರಿಯಾಗಿ ಥ್ರೆಡ್ಡು ಒಂದೇ ರೀತಿ ಕುತ್ಕೊಳೋ ಥರ ಎಳ್ಕೊಳ್ಬೇಕು. ಒಂದು ಆಚೆ ಈಚೆ ಆದರೆ ಅದನ್ನು ಸರಿ ಮಾಡ್ಕೊಳ್ಳಿ. ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಒಂದೆರಡು ರಿಂಗ್ ಬೀಡ್ಸ್ನ ಹಾಕೋ ತನಕ ಆಮೇಲೆ ಸರಿ ಹೋಗುತ್ತೆ. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು. ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಲೆಫ್ಟ್ ಹ್ಯಾಂಡ್ ಫಿಂಗರಲ್ಲಿ ನಾನು ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ತೀನಿ. ಇವಾಗ ಸೂಜಿನ ರಿಂಗ್ ಬೀಡ್ಸ್ ಒಳಗೆ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಳ್ಬೇಕು. ಥ್ರೆಡ್ಡು ಈ ಥರ ಆಗ್ತಾಯಿದೆ ಅಂತ ಹೇಳಿದ್ರೆ ನೀಡಲ್ನ 1 ರೌಂಡ್ ತಿರುಗಿಸ್ಕೊಳ್ಳಿ. ನೋಡಿ, ಇವಾಗ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ತಿರುಗಿಸ್ಕೊಂಡ್ರೆ ಆಚೆ ಈಚೆ ಥ್ರೆಡ್ ಏನೂ ಆಗಲ್ಲ, ಸರಿಯಾಗಿ ಕುತ್ಕೊಳುತ್ತೆ. ಇವಾಗ ರಿಂಗ್ ಬೀಡ್ಸ್ ಒಳಗೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಳೋದು. ಇದೇ ರೀತಿ ನೀವು ರಿಂಗು ಮುಕ್ಕಾಲು ಭಾಗ ಆಗೋಷ್ಟು ಹಾಕ್ಕೊಳ್ಬೇಕು. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು. ಕ್ರೋಶದಲ್ಲೂ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬ ಈಸಿ ಇದೆ. ಕ್ರೋಶದಲ್ಲಿ ಒಂದೊಂದು ಲಾಕ್ಗಳನ್ನು ಹಾಕ್ಕೊಳ್ತಾ ಹೋಗೋದು ರಿಂಗು ಮುಕ್ಕಾಲು ಭಾಗ ಆಗೋಷ್ಟು. ಅದು ಕೂಡ ತುಂಬಾ ಈಸಿ ಇದೆ. ಕ್ರೋಶ ಹಾಕೋಕೆ ಬರೋಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡಿ. ಕ್ರೋಶ ಬರುತ್ತೆ ಅನ್ನೋರು ಕ್ರೋಶದಲ್ಲೇ ಹಾಕಿ. ಇದೇ ರೀತಿ ನೀವು ರಿಂಗ್ ಮುಕ್ಕಾಲು ಭಾಗ ಆಗೋಷ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು. ಇವಾಗ ರಿಂಗ್ ಮುಕ್ಕಾಲು ಭಾಗ ಆಗೋಷ್ಟು ನಾನು ಹಾಕಿದ್ದೀನಿ. ಇವಾಗ ಯಾವ ರೀತಿ ನಾಟ್ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಲಾಸ್ಟ್ ಕೊನೆ ಕಂಬ ನಾವು ಹಾಕಿದ್ವಿ ಅಲ್ಲ, ಅದರೊಳಗೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಳ್ಬೇಕು. ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಇವಾಗ ನಾನು ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ಗಮ್ ಪೇಸ್ಟ್ ಮಾಡ್ತೀನಿ ಬ್ಯಾಕ್ ಸೈಡಲ್ಲಿ. ನೋಡಿ, ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ಸ್ವಲ್ಪ ಗಮ್ ಹಾಕಿಬಿಟ್ಟು ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ಪ್ಯಾಚಸ್ಗಳನ್ನು ಮಾಡಿಕೊಂಡು ಸ್ಯಾರಿಗೆ ಸ್ಟಿಚ್ ಮಾಡೋದ್ರಿಂದ ಅಷ್ಟೇನು ಕಾಣಲ್ಲ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ನಾವು ಗಮ್ ಪೇಸ್ಟ್ ಮಾಡಿದ್ರೆ. ಇವಾಗ ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕ್ಕೊಂಡಿರ್ತೀವಲ್ಲ, ಅದು ಆದಷ್ಟು ಸ್ಮಾಲಾಗಿ ಹಾಕ್ಕೊಳಕ್ಕೆ ಟ್ರೈ ಮಾಡಿ. ಅದನ್ನು ಕೂಡ ನಾನಿವಾಗ ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ರಿಂಗ್ ಬೀಡ್ಸಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ, ಬೀಡ್ಸ್ನ ಸ್ಟಿಚ್ ಮಾಡೋದು. ಇವಾಗ ನಾನು ಸ್ಮಾಲ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. 3 mm ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಪ್ಯಾಚಸ್ ಡಿಸೈನಿಗೆ ಯಾವ ಕಲರ್ ಥ್ರೆಡ್ನ ಯೂಸ್ ಮಾಡಿದ್ವಿ ಅದೇ ಕಲರ್ ಕಾಟನ್ ಥ್ರೆಡ್ನ ನಾನು ತಗೊಂಡು ಸೂಜಿ ಐಗೆ ಹಾಕಿಬಿಟ್ಟು ಒಂದು ನಾಟ್ ಹಾಕಿದ್ದೀನಿ. ಇವಾಗ ನಾನು ಗಮ್ ಪೇಸ್ಟ್ ಮಾಡಿದ್ದೆ ಅಲ್ಲ, ಅಲ್ಲಿಗೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಳ್ತೀನಿ. ನೀವು ಆದಷ್ಟು ಸ್ಮಾಲಾಗಿ ನಾಟ್ ಹಾಕೋಳಕ್ಕೆ ಟ್ರೈ ಮಾಡಿ. ಇವಾಗ ನಾನು 3 ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು 3 ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊಬೇಕು. 3 ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಒಂದು ಚೈನ್ ಥರ ಕಾಣುತ್ತೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಸೂಜಿನ ಹಾಕಬೇಕು. ಸೂಜಿನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಳ್ಬೇಕು. ಎಳ್ಕೊಂಡಾದ್ಮೇಲೆ ನೋಡಿ, ಅಲ್ಲಿ ಲಾಸ್ಟ್ ಬೀಡ್ ಇರುತ್ತೆ ಅಲ್ಲ, ಲಾಸ್ಟ್ ಬೀಡ್ ಒಳಗೆ ಮತ್ತೆ ನೀಡಲ್ನ ಪಾಸ್ ಮಾಡಬೇಕು. ನೀಡಲ್ನ ಪಾಸ್ ಮಾಡಿಬಿಟ್ಟು
ಇವಾಗ ಮತ್ತೆ 2 ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು. 2 ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು 3 ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊಬೇಕು. ಇವಾಗ ಚೈನ್ ಗ್ಯಾಪ್ ಕಾಣುತ್ತೆ ಅಲ್ಲ, ಅದರೊಳಗೆ ನೀಡಲ್ನ ಪಾಸ್ ಮಾಡಿಬಿಟ್ಟು ಲಾಸ್ಟ್ ಬೀಡ್ ಒಳಗೆ ನೀಡಲ್ನ ಹಾಕಬೇಕು. ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಮೇಲೆ ಎಳ್ಕೊಳ್ಬೇಕು. ಇವಾಗ ಮತ್ತೆ 2 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. 2 ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಚೈನ್ ಗ್ಯಾಪ್ ಕಾಣಿಸುತ್ತೆ ಅಲ್ಲ, ಅದರೊಳಗೆ ಥ್ರೆಡ್ನ ನೀಡಲ್ನ ಪಾಸ್ ಮಾಡಬೇಕು. ನೀಡಲ್ನ ಪಾಸ್ ಮಾಡಾದಮೇಲೆ ಲಾಸ್ಟ್ ಬೀಡ್ ಇರುತ್ತೆ ಅಲ್ಲ, ಅದರೊಳಗೆ ಥ್ರೆಡ್ನ ಎಳ್ಕೊಳ್ಬೇಕು. ಎಳ್ಕೊಂಡಾದಮೇಲೆ ಮತ್ತೆ 2 ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿಕೊಂಡು ಚೈನ್ ಗ್ಯಾಪ್ ಒಳಗೆ ಹೋಗಿ ಥ್ರೆಡ್ನ ಎಳ್ಕೊಳ್ಬೇಕು. ಚೈನ್ ಗ್ಯಾಪ್ ಒಳಗೆ ನಾನು ಥ್ರೆಡ್ನ ಎಳ್ಕೊಳ್ತಾ ಇದ್ದೀನಿ. ಎಳ್ಕೊಂಡಾದಮೇಲೆ ಲಾಸ್ಟ್ ಬೀಡ್ ಒಳಗೆ ನಾನು ನೀಡಲ್ನ ಪಾಸ್ ಮಾಡಿ 2 ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿಕೊಂಡು ಚೈನ್ ಗ್ಯಾಪ್ ಒಳಗೆ ನೀಡಲ್ನ ಹಾಕಿಬಿಟ್ಟು ಬೀಡ್ಸ್ಗಳನ್ನು ಎಳ್ಕೊಳ್ತೀನಿ. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಬೀಡ್ಸ್ಗಳನ್ನು ಕೂಡ ಆ್ಯಡ್ ಮಾಡೋದು. ಇದೇ ರೀತಿ ನೀವು ರಿಂಗ್ ಫುಲ್ ಕಂಟಿನ್ಯೂ ಮಾಡಿ. ಇವಾಗ ಲಾಸ್ಟಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. 2 ಬೀಡ್ಸ್ಗಳನ್ನು ತಗೊಂಡು ಲಾಸ್ಟ್ ಕೊನೆಯಲ್ಲಿ ಒಂದು ಚೈನ್ ಹಾಕಿರ್ತೀವಿ ಅಲ್ಲ, ಅಲ್ಲಿಗೆ ನೀಡಲ್ನ ಹಾಕಿಬಿಟ್ಟು ಲಾಸ್ಟ್ ಬೀಡ್ ಒಳಗೆ ನೀಡಲ್ನ ಪಾಸ್ ಮಾಡಿ ನೋಡಿ. ಲಾಸ್ಟ್ ಬೀಡ್ ಒಳಗೆ ನೀಡಲ್ನ ಪಾಸ್ ಮಾಡಬೇಕು. ನೀಡಲ್ನ ಪಾಸ್ ಮಾಡಿಬಿಟ್ಟು ಮಧ್ಯದ ಬೀಡ್ಸ್ ಇರುತ್ತೆ ಅಲ್ಲ, ಇವಾಗ ಅದರೊಳಗೆ ಮತ್ತೆ ನೀಡಲ್ನ ಪಾಸ್ ಮಾಡಿ ಮತ್ತೆ ಅದ್ರ ಕೆಳಗಡೆ ಒಂದು ಬೀಡ್ಸ್ ಇರುತ್ತೆ ಅಲ್ಲ, ಅದರೊಳಗೆ ನೀಡಲ್ನ ಪಾಸ್ ಮಾಡಿ ಇವಾಗ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಾಟ್ ಹಾಕ್ಕೊಳ್ಳಿ ನೀವು ಕೂಡ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಈ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು. ಕ್ರೋಶಾ ಹಾಕೋಕ್ಕೆ ಬರಲಿಲ್ಲ ಅಂದರೆ ಈ ಡಿಸೈನ್ ಅಂತೂ ಖಂಡಿತ ಟ್ರೈ ಮಾಡಿ. ಇವಾಗ ಸ್ಯಾರಿ ಯಾವ ಕಲರ್ ಇದೆ ಅದೇ ಕಲರ್ ಕಾಟನ್ ಥ್ರೆಡ್ನ ಸೂಜಿ ಐಗೆ ಹಾಕಿ ಒಂದು ನಾಟ್ ಹಾಕಿ ಇಟ್ಟಿದ್ದೀನಿ. ಇವಾಗ ಯಾವ ರೀತಿ ಸ್ಯಾರಿಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ನೀಡಲ್ನ ಪಾಸ್ ಮಾಡ್ಕೊಳ್ಬೇಕು. ಇವಾಗ ಸ್ಯಾರಿಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಪ್ಯಾಚಸ್ ಡಿಸೈನ್ನ ನಾವು ರೆಡಿ ಮಾಡ್ಕೊಂಡಿದ್ದೆ ಅಲ್ಲ, ಅಲ್ಲಿ ಪ್ಯಾಚಸ್ ಡಿಸೈನಿಗೆ ಮತ್ತು ಸ್ಯಾರಿಗೆ ಎರಡಕ್ಕೂ ಕೂಡ ಸೇರಿಸ್ಬಿಟ್ಟು ಒಂದು ಸ್ಟಿಚ್ ಹಾಕಬೇಕು. ಸ್ಟಿಚ್ ಹಾಕಾದ್ಮೇಲೆ ಮಿಡಲ್ ಬೀಡ್ ಇರುತ್ತೆ ಅಲ್ಲ, ಅಲ್ಲಿಗೆ ನಾನು ಇವಾಗ ಸೂಜಿನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಳ್ತಾ ಇದ್ದೀನಿ. ಮಿಡಲ್ ಬೀಡಲ್ ಒಳಗೆ ನಾನು ಸೂಜಿನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೀವು ಕೂಡ ಪಾಸ್ ಮಾಡಿಕೊಂಡ್ರೆ ಥ್ರೆಡ್ಡು ಆಚೆ ಕಾಣಲ್ಲ. ಸರಿಯಾಗಿ ಥ್ರೆಡ್ಡು ಎಲ್ಲ ಬರೋ ರೀತಿ ಎಳ್ಕೊಳ್ಳಿ. ನಂತರ ಸ್ಯಾರಿಗೆ ಸ್ಟಿಚ್ ಹಾಕಿ ಒಂದು ಬೀಡ್ ಬಿಟ್ಟು ಇನ್ನೊಂದು ಬೀಡಿಗೆ ನಾನು ಸ್ಟಿಚಸ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಎಲ್ಲ ಬೀಡಿಗೂ ಕೂಡ ಸ್ಟಿಚಸ್ನ ಹಾಕ್ಕೊಳ್ಬೋದು. ಇವಾಗ ನೋಡಿ ಕೆಳಗಿಂದ ಥ್ರೆಡ್ನ ತಗೊಂಡು ಬಂದು ಮಿಡಲ್ ಬೀಡ್ ಒಳಗೆ ನಾನು ಥ್ರೆಡ್ನ ಪಾಸ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ. ಕೆಳಗಡೆ ಥ್ರೆಡ್ನ ಪಾಸ್ ಮಾಡಬೇಕು. ಇವಾಗ ಒಂದು ಬೀಡನ್ನ ಬಿಟ್ಟು ಇನ್ನೊಂದು ಬೀಡಿಗೆ ನಾನು ನೀಡಲ್ನ ತಗೊಂಡು ಬರ್ತಾಯಿದ್ದೀನಿ. ಕೆಳಗಿಂದ ಮೇಲಕ್ಕೆ ಎಳ್ಕೊಂಡು ಇವಾಗ ಮಿಡಲ್ ಬೀಡ್ ಒಳಗೆ ನಾನು ನೀಡಲ್ನ ಪಾಸ್ ಮಾಡ್ತೀನಿ. ಪಾಸ್ ಮಾಡಾದಮೇಲೆ ಇವಾಗ ನೀಡಲ್ನ ಕೆಳಗೆ ಹಾಕಬೇಕು. ಕೆಳಗಡೆ ಹೋಗೋ ರೀತಿ ಹಾಕ್ತೀನಿ. ನೋಡಿ ಈ ರೀತಿ ಹಾಕ್ತೀನಿ. ಇವಾಗ ಒಂದು ಬೀಡ್ ಬಿಟ್ಟು ಇನ್ನೊಂದು ಬೀಡಿಗೆ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ಇವಾಗ ಕೆಳಗಿಂದ ಮೇಲಕ್ಕೆ ನೀಡಲ್ನ ಎಳ್ಕೊಳ್ತಾ ಇದ್ದೀನಿ. ಇವಾಗ ಬೀಡ್ಸ್ ಒಳಗೆ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. ಇವಾಗ ನೀಡಲ್ನ ಕೆಳಗಡೆ ಹಾಕ್ತಾಯಿದ್ದೀನಿ. ಇದೇ ರೀತಿ ನೀವು ಸ್ಟಿಚ್ ಮಾಡ್ಕೊಂಡು ಹೋಗಿ. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಅಂತೂ. ಸ್ಟಿಚ್ ಮಾಡೋದು ಕೂಡ ಅಷ್ಟೇ ಈಸಿ ಇದೆ. ಇವಾಗ ನೀಡಲ್ನ ಮೇಲ್ಗಡೆ ಎಳ್ಕೊಂಡು ಬೀಡ್ಸ್ ಒಳಗೆ ನೀಡಲ್ನ ಪಾಸ್ ಮಾಡಬೇಕು. ನೋಡಿ ಈ ರೀತಿ ಬೀಡ್ಸ್ ಒಳಗೆ ನೀಡಲ್ನ ಪಾಸ್ ಮಾಡಿ ಅದ್ರ ಪಕ್ಕದಲ್ಲೇ ಇವಾಗ ನೀಡಲ್ನ ಕೆಳಗಡೆ ಹಾಕ್ತಿದ್ದೀನಿ.
ಕೆಳಗಡೆ ಹಾಕಿಬಿಟ್ಟು ನಾನು ಇವಾಗ 2 or 3 ನಾಟ್ಸ್ಗಳನ್ನು ಹಾಕ್ಕೊಂಡು ಎಂಡ್ ಮಾಡ್ತೀನಿ. ನೋಡಿ ಇವಾಗ ಈ ರೀತಿ ನಾಟ್ಗಳನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಇವಾಗ ಈ ಡಿಸೈನಿಗೆ ಕುಚ್ಚು ಯಾವ ರೀತಿ ಕಟ್ಟೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕುಚ್ಚು ಕಟ್ಟೋಕ್ಕೆ ನಾನು 127 ದಾರನ ಸುತ್ತಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಐರನ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ಇನ್ನು ಯಾರ್ಯಾರೆಲ್ಲ ಚೆಕ್ ಮಾಡಿಲ್ಲ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು 3 to 4 ಟೈಮ್ಸ್ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಸುತ್ಕೊಳ್ತಾ ಇದ್ದೀನಿ. ಸುತ್ಕೊಂಡಾದಮೇಲೆ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ನಾನು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ. ನಿಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ತುಂಬ ಲೆಂತಿಯಾಗಿ ಕುಚ್ಚು ಬಿಡಬೇಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಲ್ಲ. ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.